ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ಅಮೂಲ್ಯ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಬನ ಗ್ರಂಥ, ದ ಬುಕ್ ಆಫ್ ಜೋಬ್, ಚಾಪ್ಟರ್ 15, 15ನೇ ಅಧ್ಯಾಯ. 15ನೇ ಅಧ್ಯಾಯ ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ 14ನೇ ಅಧ್ಯಾಯದಲ್ಲಿ ಯೋಬನು ಯಾವ ರೀತಿಯಾಗಿ ಜೀವನ ಅಂದರೆ ಏನು, ಜೀವನ ಅನ್ನುವಂಥದ್ದು ಒಂದು ಹೂವಿನಂತಿರುವಂಥದ್ದಾಗಿದೆ. ಹೂವು ಯಾವ ರೀತಿಯಾಗಿ ಅದು ಅರಳಿ ಬಾಡಿ ಹೋಗ್ತದಲ್ಲ, ಆ ರೀತಿಯಾಗಿರುವಂಥದ್ದು ಜೀವನ. ಜೀವನ ಅಂದರೆ ನೆರಳಿನಂಥದ್ದು. ನೆರಳು ಹೋಗಿಬಿಡ್ತದಲ್ವ, ಆ ರೀತಿಯಾಗಿ ಜೀವನ ಹೋಗಿಬಿಡ್ತದೆ ಎಂಬುದಾಗಿ ಮಾತನಾಡಿಬಿಟ್ಟು, ಈ ಸೃಷ್ಟಿಯಲ್ಲಿ ಒಂದು ನಿರೀಕ್ಷೆ ಅವುಗಳಿಗೆ ಇದೆ. ಅಂದರೆ ಒಂದು ಗಿಡ ಕಟ್ ಮಾಡಿಬಿಟ್ಟು ಹಾಗೆ ಬಿಟ್ಟುಬಿಟ್ರೆ ಏನಾಗ್ತದೆ, ಆ ಬೇರು ಅದರೊಳಗಿಂದ ಮತ್ತೆ ಅದು ಪುನಃ ಚಿಗುರಿ ಬರುವಂಥದ್ದಾಗಿದೆ. ಮತ್ತು ಅದಕ್ಕೆ ಸಹಕಾರವಾಗಿ ಗಾಳಿ, ಬಿಸಿಲು ಸಹಾಯ ಮಾಡ್ತದೆ. ಅದಕ್ಕೆ ಒಂದು ಸತ್ತು ಹೋಗಿದೆ, ಮುಗೀತು, ಗಿಡ ಕಟ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದರೂ ಕೂಡ ಅದು ಬೆಳೆದು ಬರ್ತದೆ. ಅದು ಒಂದು ನಿರೀಕ್ಷೆಯನ್ನು ಸೂಚಿಸ್ತದೆ. ಆದರೆ ಅದನ್ನು ಈ ರೀತಿಯಾಗಿ ತಗೊಳ್ಬೋದು, ಅದಕ್ಕೆ ನಿರೀಕ್ಷೆ ಇದೆ ಆದರೆ ನನಗೆ ನಿರೀಕ್ಷೆ ಇಲ್ಲ ಎಂಬುದಾಗಿ ಯೋಬನು ಅಂದು ಹೇಳ್ದ. ಆದರೆ ನಾವು ಇವತ್ತು ಏನು ಹೇಳ್ತಿದ್ದೇವೆ, ಅದಕ್ಕೇ ನಿರೀಕ್ಷೆ ಇದ್ದರೆ, ಗಿಡಕ್ಕೇ ನಿರೀಕ್ಷೆ ಇದ್ದರೆ ನಮ್ಮ ನಿರೀಕ್ಷೆ ಇನ್ನೂ ಎಷ್ಟು ದೊಡ್ಡದು. ಯೋಬನಿಗೆ ಅಂದು ಸಾಕಷ್ಟು ಪ್ರಕಟಣೆಗಳು ಇರಲಿಲ್ಲ, ಆದರೂ ಕೂಡ ನಮಗಿಂದು ಬಹಳಷ್ಟು ನಿರೀಕ್ಷೆ ಇದೆ, ಪ್ರಕಟಣೆಗಳಿದೆ. ಮತ್ತು ದೇವರು ಲಾಜರ್ನ ಸಮಾಧಿ ಹತ್ರ ಯೇಸು ಕರ್ತನು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಅದನ್ನು ಓದುವುದಕ್ಕೆ ಇಷ್ಟಪಡ್ತೇನೆ. ಈ ಯೋಹಾನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಮಾರ್ಥಳು ಯೇಸು ಕರ್ತನ ಬಳಿಗೆ ಬಂದು ತನ್ನ ಸಹೋದರನ ವಿಷಯದಲ್ಲಿ ಹೇಳ್ತಾ ಇದ್ದಾಗ ಯೇಸು ಕರ್ತನು ಆಕೆಗೆ ಹೇಳಿದಂಥ ಒಂದು ಮಾತು 25ನೇ ವಚನದಲ್ಲಿ ಹೀಗಿದೆ: ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ, ಯಾವ ರೀತಿಯಾಗಿ ಯೋಬ 14ರಲ್ಲಿ ಒಂದು ಗಿಡ ಸತ್ತೋಯ್ತು, ಕಟ್ಟಾಗ್ಬಿಡ್ತು, ಸತ್ತರೂ ಆಶ್ಚರ್ಯ, ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯೋದಿಲ್ಲ. ಈ ಒಂದು ವಾಕ್ಯ ಯೋಬನಿಗೆ ಗೊತ್ತಿರಲಿಲ್ಲ. ಆದ ಕಾರಣ ಯೋಬನು ಆ ಒಂದು ಗಿಡಕ್ಕೆ, ಸಾಯ್ತಾ ಇರುವಂಥ ಗಿಡವನ್ನು ನೋಡಿಬಿಟ್ಟು ಮನುಷ್ಯನಿಗೆ ನಿರೀಕ್ಷೆ ಇಲ್ಲ, ಗಿಡಕ್ಕೆ ನಿರೀಕ್ಷೆ ಇದೆ ಎಂಬ ರೀತಿಯಲ್ಲಿ ಹೇಳ್ತಾನೆ. ಆದರೆ ಇಂದು ನಾವು ಆ ಒಂದು ವಾಕ್ಯದಿಂದ ಉತ್ತೇಜನ ತೆಗೆದುಕೊಳ್ಳೋಣ. ಸರಿ, 15ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ ಈಗ ಎಲಿಫಜನ್ನು ಮಾತಾಡ್ತಾನೆ. ಇದುವರೆಗೆ ಚೋಪರ್ನು ಮಾತಾಡಿದಂಥ ಒಂದು ಬಲವಾದಂಥ ಟೀಕೆಯ ಮಾತುಗಳಿಗೆ ಮೂವರು ಸ್ನೇಹಿತರು ಮಾತಾಡ್ತಾರೆ. ಒಬ್ಬರಾದ್ಮೇಲೆ ಮಾತಾಡ್ತಾ ಇರುವಾಗ ಯೋಬನು ಚೋಪರ್ನು ಒಂದು ಅಧ್ಯಾಯದಷ್ಟು ಒಂದು ಹೇಳಿಕೆಯನ್ನು ನೀಡಿದಾಗ 3 ಅಧ್ಯಾಯಗಳಲ್ಲಿ ಯೋಬನು ಉತ್ತರ ಕೊಟ್ಟನು. ಈಗ ಅವನು ಉತ್ತರ ಕೊಟ್ಟ ನಂತರ ತಕ್ಷಣ ಎಲಿಫಜನು ಈಗ ಮಾತಾಡ್ತಾನೆ. ಯಾಕಂದರೆ ಚೋಪರ್ನು ಕೇಳಿದ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಯೋಬನು ಕೊಟ್ಟಿದ್ದನು. ಎಲಿಫಜ್ ಅಂತ ಹೇಳಿದರೆ ಬಂಗಾರದ ದೇವರು, ಬಂಗಾರದಂಥ ಅಥವಾ ಶುದ್ಧನು ಎಂಬುದಾಗಿ. ಬಂಗಾರ, ಚೊಕ್ಕ ಬಂಗಾರ. ಆದ ಕಾರಣ ದೇವರಿಂದ ಶುದ್ಧವಾದವನು, ದೇವರ ಬಂಗಾರದ ಮನುಷ್ಯ ಅಂತ ಹೇಳ್ತೀವಲ್ಲ, ಅಂಥ ವ್ಯಕ್ತಿ ಈ ಎಲಿಫಜನು ಹೆಸರಿನಲ್ಲಿ. ಆದರೆ ಅವನ ಮಾತು ಹೇಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡಿಕೊಳ್ಳೋಣ. 15ನೇ ಅಧ್ಯಾಯದಲ್ಲಿ ಶೂನ್ಯವಾದ ತಿಳುವಳಿಕೆಯಿಂದ ಮಾತನಾಡ್ತಕ್ಕದ್ದು
ಸ್ವಲ್ಪ ಕೋಪ ಬಂದಿದ್ದಂಗೆ ಕಾಣ್ತದೆ. 3ನೇ ವಚನದಲ್ಲಿ ಪ್ರಯೋಜನವಿಲ್ಲದ ನುಡಿಯಿಂದಲೂ ಫಲವಿಲ್ಲದ ವಾಕ್ಯಗಳಿಂದಲೂ ತರ್ಕಿಸುವುದು ಯುಕ್ತವೋ? ಯೋಬನು 3 ಅಧ್ಯಾಯಗಳಲ್ಲಿ ಮಾತಾಡಿದಂಥ ಮಾತುಗಳು ಅಂದರೆ 12ನೇ ಅಧ್ಯಾಯ ಅಥವಾ 13, 14, 12, 13, 14 3 ಅಧ್ಯಾಯಗಳಲ್ಲಿ ಮಾತನಾಡಿದಂಥ ಮಾತು ಅದು ಯುಕ್ತವಲ್ಲದ ಮಾತಾಗಿ ಎಲಿಫಜನಿಗೆ ಅನ್ನಿಸ್ತು. ಪ್ರಯೋಜನವಿಲ್ಲದಂಥ ನುಡಿಯಾಗಿ ಅನ್ನಿಸ್ತು. ಫಲವಿಲ್ಲದಂಥ ಮಾತುಗಳಾಗಿ ಅವನಿಗೆ ಅನ್ನಿಸ್ತು. ಈಗ ಅವನು ನೀನು ದೇವರ ಭಯವನ್ನು ಹಾಳು ಮಾಡಿ ದೇವಭಕ್ತಿಯನ್ನು ಕ್ಷಯಗೊಳಿಸುತ್ತಿ. ಆಶ್ಚರ್ಯ ಏನೆಂದರೆ ದೇವರು ತಾನೇ ದೇವರಲ್ಲಿ ಭಯಭಕ್ತಿಯುಳ್ಳವನು ಯೋಬನಂತ ಸರ್ಟಿಫಿಕೇಟ್ ಕೊಟ್ಟಾಯಿತು. ಆದರೆ ಅದರ ವಿಷಯದಲ್ಲಿ ದೇವರಷ್ಟೇ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಭಯಭಕ್ತಿಯುಳ್ಳವನು ಯೋಬನ ಅಂತ ಹೇಳ್ಬಿಟ್ಟು ಯೋಬನು ತಾನೇ ತನ್ನ ವಿಷಯವಾಗಿ ಇಂಡೈರೆಕ್ಟಾಗಿ ಹೇಳ್ತಾನೆ. ನೋಡ್ರಿ 13ನೇ ಅಧ್ಯಾಯ 11ನೇ ವಚನದಲ್ಲಿ ಚಾಪ್ಟರ್ 13 ವರ್ಸ್ 11 ಆತನ ಶ್ರೇಷ್ಠತೆಯು ನಿಮ್ಮನ್ನು ಹೆದರಿಸುವುದಿಲ್ಲವೋ? ದೇವರ ಶ್ರೇಷ್ಠತೆ ನಿಮಗೆ ಒಂದು ಭಯ ತರುವುದಿಲ್ಲವಾ? ದೇವರ ಭಯವು ನಿಮ್ಮ ಮೇಲೆ ಬೀಳುವುದಿಲ್ಲವೋ? ಆಶ್ಚರ್ಯ. 13ನೇ ಅಧ್ಯಾಯದಲ್ಲಿ ಈ ಯೋಬನು ಚೋಪರ್ಣಿಗೂ ಮತ್ತು ಅವನ 2 ಸ್ನೇಹಿತರಿಗೂ ಹೇಳ್ತಾನೆ, ದೇವರ ಭಯ ನಿಮಗಿಲ್ವಾ? ಯಾಕಂದರೆ ತನಗೆ ದೇವರ ಭಯ ಇತ್ತು. ದೇವರ ಭಯ ಯೋಬನಿಗಿದ್ದರಿಂದ ಆ ಒಂದು ಚಾಲೆಂಜ್, ಸವಾಲು ಇವನಿಗೆ ಹಾಕ್ತಾನೆ. ಆದರೆ ಅಪಾರ್ಥ ಮಾಡಿಕೊಂಡಂಥ ಅವನ ಸ್ನೇಹಿತರು ಯೋಬನಿಗೆ ದೇವರ ಭಯ ಇಲ್ಲ ಅಂತ ತಿಳ್ಕೊಳ್ತಾರೆ. ಉದಾಹರಣೆಗೆ ಈಗ ತಾನೇ ನಾವು ನೋಡಿದ್ವಲ್ಲ 15ನೇ ಅಧ್ಯಾಯ 4ನೇ ವಚನದಲ್ಲಿ ನೀನು ದೇವರ ಭಯವನ್ನು ಹಾಳು ಮಾಡಿ ದೇವ ಭಕ್ತಿಯನ್ನು ಕ್ಷಯಗೊಳಿಸುತ್ತಿ. ದೇವರ ಭಯ ಯೋಬನಿಗಿಲ್ಲ ಎಂಬುದಾಗಿ ಎಲಿಫಜನು ಅಪಾರ್ಥ ಮಾಡಿಕೊಳ್ತಾನೆ. ಈ ಒಂದು ಕಾರಣದಿಂದಲೇ ಯೋಬ 42:7ನೇ ವಚನದಲ್ಲಿ ದೇವರು ಎಲಿಫಜನು ಹೇಳಿದ್ದು ಕರೆಕ್ಟ್ ಅಲ್ಲ, ದೇವ್ರ ಭಯ ಇರೋದಿಲ್ವೋ, ದೇವ್ರು ಸಪೋರ್ಟ್ ಮಾಡಬೇಕಾಗಿತ್ತು. ಕೆಲವು ಸಾರಿ ಈ ರೀತಿಯಾದಂಥ ಮಾತುಗಳನ್ನು ನಾವು ಕೂಡ ಆಡಿಬಿಟ್ಟು ದೇವರು ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಅಂತ ತಿಳ್ಕೊಳ್ತೀವಿ ನಾವು. ಆದರೆ ದೇವರು ನಮ್ಮ ಹೃದಯವನ್ನು ನೋಡುವಾತನಾಗಿದ್ದಾನೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಯೆರೆಮೀಯನ ಗ್ರಂಥದಲ್ಲಿ ಇರುವಂಥ ಒಂದು ವಾಕ್ಯ, ನೋಡೋಣ ಏನಂತಿದೆ ಅಂತ ಹೇಳ್ಬಿಟ್ಟು. 17ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ, ಮಾನವನು 9ನೇ ವಚನದಲ್ಲಿ ಈ ರೀತಿಯಾಗಿದೆ, ಹೃದಯವು ಎಲ್ಲಕ್ಕಿಂತಲೂ ವಂಚಕ. ಜೆರೆಮಾಯ 17:9, ಯೆರೆಮೀಯ 17:9, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ನೋಡ್ರಿ, ಆ ರೀತಿಯಾಗಿ ಹೇಳ್ಬಿಟ್ಟು 10ನೇ ವಚನದಲ್ಲಿ ದೇವರು 2ನೇ ಭಾಗದಲ್ಲಿ ಹೇಳುವಂಥ ಒಂದು ಮಾತು ಏನಂತ ಹೇಳಿದರೆ, ಹೃದಯವನ್ನು ಪರೀಕ್ಷಿಸುವವನು ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ಈ ಎಲಿಫಜನು ಮಾತಾಡಿದ ಮಾತು ಭಾಳ ಚೆನ್ನಾಗಿದ್ದು. ನಿಜಕ್ಕೂ ನಾವು ಹೇಳಬೇಕಾದ್ರೆ 15ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ ನೋಡುವಾಗ ಉದಾಹರಣೆಗೆ ನೋಡ್ರಿ, ದೇವರಂತ ಎಷ್ಟು ಸಾರಿ ಅವನು ಹೇಳ್ತಾನೆ. 4ನೇ ವಚನ ದೇವರ ಭಯಭಕ್ತಿ, 8ನೇ ವಚನ ದೇವರ ಆಲೋಚನಾ ಸಭೆ, 11ನೇ ವಚನ ದೇವರ ಆಧರಣೆ, 12ನೇ ವಚನ ದೇವರಿಗೆ ವಿರುದ್ಧವಾಗಿ ತಿರುಗಿ ಬೀಳಬೇಡ ಅಂತ ಹೇಳ್ತಾನೆ ರೀ. ಮತ್ತು 15ನೇ ವಚನ ದೇವರ ನಂಬಿಕೆ ಇಡುವುದಿಲ್ಲ ಮತ್ತು ದೇವರ ದೃಷ್ಟಿ ನಿರ್ಮಲವಾಗಿರುವಂಥದ್ದಾಗಿದೆ. ಮತ್ತು 25ನೇ ವಚನ ದೇವರಿಗೆ ವಿರುದ್ಧವಾಗಿ ಕೈ ಚಾಚಿ ಸರ್ವಶಕ್ತನಿಗೆ ಎದುರಾಗಿ ನಿಲ್ಲುವಂಥದ್ದನ್ನು ಆಕ್ಷೇಪಿಸ್ತಾನೆ. ಮತ್ತು ದೇವರ ಬಾಯಿ ಬಗ್ಗೆ 30ನೇ ವಚನದಲ್ಲಿ ಇಷ್ಟೊಂದು ಸಾರಿ ದೇವರು 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 ಅಂತ ಹೇಳ್ತಿದ್ದಾನೆ. ಈ ಎಲಿಫಜನು ಒಬ್ಬ ವ್ಯಕ್ತಿ ಬಾಯಲ್ಲಿ ದೇವರು ಅಂತ ಹೇಳ್ಬಿಟ್ಟು ಹೃದಯದಲ್ಲಿ ವಂಚನೆ ಇಟ್ಟುಕೊಡುವುದಕ್ಕೆ ಸಾಧ್ಯ.
ಅಂತರಿಂದ್ರಿಯವನ್ನು ಹೃದಯಗಳನ್ನು ಪರೀಕ್ಷಿಸುವ ದೇವರಿಗಷ್ಟೇ ಗೊತ್ತದು. ಒಂದು ವೇಳೆ ಆ ಮನುಷ್ಯನಿಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿರ್ಬೋದು, ಅಥವಾ ಆತ್ಮಿಕ ವಂಚನೆಯಿಂದ ಅವನಿಗೆ ಗೊತ್ತಿಲ್ಲದೆ ಹೋಗಿರ್ಬೋದು. ಆತ್ಮಿಕ ವಂಚನೆ ಅಂತೇಳಿದ ಮೇಲೆ ಯೋಬನ ಈ 42 ಅಧ್ಯಾಯಗಳಲ್ಲಿ ಸಾಕಷ್ಟು ಆತ್ಮಿಕ ವಂಚನೆಗಳು ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಆ ಆತ್ಮಿಕ ವಂಚನೆಗೆ ಒಳಪಟ್ಟಂಥ ವ್ಯಕ್ತಿಗಳು ಮಾತಾಡಿದರೆ ಹೇಗಿರ್ತದೆ ಯೋಬನ ಗ್ರಂಥದಲ್ಲಿ ಬಹಳ ನಾವು ನೋಡ್ತೇವೆ. ದೇವರು ಎಂಬುದಾಗಿ ಹೇಳ್ತಾರೆ, ಆದರೆ ಅವನ ಹೃದಯ ವಂಚಿಸಲ್ಪಟ್ಟಿದೆ. ಅದು ಅವನಿಗೆ ಗೊತ್ತೇ ಇರಲಿಲ್ಲ. 15ನೇ ಅಧ್ಯಾಯದಲ್ಲಿ ಗೊತ್ತಿರಲಿಲ್ಲ. 16ರಲ್ಲಿ 15ರಿಂದ ಹಾಗೆ ಮುಂದೆ ಹೋಗುವಾಗ 42ನೇ ಅಧ್ಯಾಯದಲ್ಲಿ ಗೊತ್ತಾಗ್ತದೆ, ಹೌದು ಅವನ ಆತ್ಮಿಕ ವಂಚನೆಗೆ ಈ 3 ಸ್ನೇಹಿತರು ಒಳಪಟ್ಟಿದ್ದರು ಎಂಬುದಾಗಿ. ಸರಿ, ಇನ್ನು ಸ್ವಲ್ಪ ಹೆಚ್ಚಾಗಿ 15ನೇ ಅಧ್ಯಾಯವನ್ನು ಯೋಬನ ಗ್ರಂಥದಿಂದ ನಾವು ನೋಡಿಕೊಳ್ಳೋಣ. ಯೋಬನಿಗೆ ಈ ಎಲಿಫಾಜನು ಹೇಳ್ತಾನೆ, 5ನೇ ವಚನ, ನಿನ್ನ ಪಾಪವೇ ನಿನ್ನ ಬಾಯಿಗೆ ಮಾತುಗಳನ್ನು ಕಲಿಸಿಕೊಡ್ತಾ ಇದೆ. ಯುಕ್ತಿವಂತರ ಭಾಷೆಯನ್ನು ಆರಿಸಿಕೊಂಡಿದ್ದಿ, ನಿನ್ನನ್ನು ಅಪರಾಧಿ ಎಂದು ನಿರ್ಣಯಿಸುವವನು ನಾನಲ್ಲ, ನಿನ್ನ ಬಾಯೇ. ನೋಡ್ರಿ, ಇವನು ಹೇಳಿದ್ದು ಭಾಳ ಕರೆಕ್ಟ್ ಇದ್ದ ಹಾಗೆ ಅನ್ನಿಸ್ತದೆ. ನಾನೇನಿಲ್ಲ, ನಿನ್ನ ಬಾಯೇ ನಿನ್ನನ್ನು ಅಪರಾಧಿ ಅಂತ ಹೇಳ್ತದೆ. ಆದ ಕಾರಣ ನಿನ್ನ ಪಾಪ ಎಂಬುದಾಗಿ ಅವನು ಹೇಳ್ತಿದ್ದಾನೆ ಎಲಿಫಾಜು. ಅದಕ್ಕಿಂತ ಮುಂಚೆಯೇ 14ನೇ ಅಧ್ಯಾಯದಲ್ಲಿ ಯೋಬನು ಮಾತಾಡಿ ಆಯಿತು ದೇವರ ಹತ್ರ, ನನ್ನ ಪಾಪವೇ, ನನ್ನ ದ್ರೋಹವೇ, ನನ್ನ ದೋಷವೇ ಅಂತ ಹೇಳಿಬಿಟ್ಟು 14ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರ ಹತ್ರ ಮಾತಾಡಿಬಿಟ್ಟಿದ್ದಾನೆ ತನ್ನ ಪಾಪದ ಬಗ್ಗೆ, ತನ್ನ ದೋಷದ ಬಗ್ಗೆ, ತನ್ನ ದ್ರೋಹದ ಬಗ್ಗೆ. ಅದನ್ನೆಲ್ಲ ದೇವರು ಏನು ಮಾಡಿಟ್ಟಿದ್ದಾನಂತೆ, ಅದನ್ನು ಯೋಬನ ಪಾಪದ ಮೇಲೆ ಕಾವಲಾಗಿದ್ದಾನಂತೆ ದೇವರು. ದೇವರೇ ಯೋಬನ ಪಾಪದ ಮೇಲೆ ಕಾವಲಾಗಿದ್ದಾಗ ಎಲಿಫಜನು ಯಾಕೆ ಅವನ ಪಾಪದ ಬಗ್ಗೆ ಮಾತಾಡಬೇಕು? ತಪ್ಪದು, ಸರಿಯಲ್ಲ. ಆದರೆ ದೇವರು ಅನುಮತಿಸಿದ ಮಾತಾಡ್ರಿ. 15ನೇ ಅಧ್ಯಾಯ ಮಾತಾಡ್ರಿ. ಇನ್ನು ಕೆಲವು ಅಧ್ಯಾಯಗಳು 40ನೇ ಅಧ್ಯಾಯ ತನಕ ಹಾಗೆ ನೋಡುವಾಗ ದೇವರು ಸುಮಾರು 25-30 ಅಧ್ಯಾಯಗಳು ಮಾತನಾಡುವಂತೆ ಬಿಟ್ಟ 42ನೇ ಅಧ್ಯಾಯದಲ್ಲಿ ದೇವರು ಕನ್ಕ್ಲೂಷನ್ ಮಾಡ್ತಾನೆ. ಅದಕ್ಕಿಂತ ಮುಂಚೆನೇ ದೇವರು ಯೋಬನ ಹತ್ರ ಮಾತಾಡುವಾಗ ದೇವರಿಗೆ ಮುಂಚಿತವಾಗಿ ಎಲಿಹು ಎಂಬಂಥ ಒಬ್ಬ ವ್ಯಕ್ತಿ 32ರಿಂದ 37ನೇ ಅಧ್ಯಾಯದಲ್ಲಿ ಮಾತನಾಡುವಂಥದ್ದನ್ನು ಗಮನಿಸಬಹುದು. ಆದರೆ 38ನೇ ಅಧ್ಯಾಯದಿಂದ ದೇವರು ಮಾತನಾಡೋದನ್ನು ನೋಡ್ತೇವೆ. 38, 39, 41ನೇ ಅಧ್ಯಾಯ ತನಕ ಸುಮಾರು 3-4 ಅಧ್ಯಾಯಗಳು ದೇವರು ಮಾತಾಡ್ತಾನೆ. ಭಾಳ ಆಶ್ಚರ್ಯ. ಆ ಒಂದು ಸಮಯಕ್ಕಾಗಿ ನಾವು ನೋಡೋಣ, ಆ ವಿಷಯದಲ್ಲಿ ಭಾಳ ಚೆನ್ನಾಗಿದೆ ಅದು. ಆದರೆ ಇಂದು ಎಲಿಫಜನ ಮಾತುಗಳು ದೇವರ ಆಲೋಚನೆ, ದೇವರ ಆಧರಣೆ, ದೇವರ ದೃಷ್ಟಿ, ದೇವರ ಬಾಯಿ ಎಂಬುದಾಗಿ ಸರ್ವಶಕ್ತನ ಕುರಿತಾಗಿ ಯೋಬನ ಹತ್ರ ಮಾತಾಡ್ತಿದ್ದಾನೆ ಎಲಿಫಜನು. ಅವನ ಅನಿಸುವಿಕೆ ಬಹುಶಃ ನೆಗೆಟಿವ್ ಆಗಿ ಕೂಡ ಕೆಲವು ಸಾರಿ ಮಾತಾಡ್ತಾನೆ ರೀ. ಈಗ ಉದಾಹರಣೆಗೆ 29ನೇ ವಚನದಲ್ಲಿ ಐಶ್ವರ್ಯವಂತನಾಗೋದಿಲ್ಲ, ಅವನ ಆಸ್ತಿ ನಿಲ್ಲೋದಿಲ್ಲ, ಕತ್ತಲೆ ಅವನಿಂದ ಪಾರಾಗೋದಿಲ್ಲ, ಅವನ ಗರಿಯು ಹಸುರಾಗಿರುವುದಿಲ್ಲ ಅಂತ ನೆಗೆಟಿವ್ ನಕಾರಾತ್ಮಕವಾಗಿ ಮಾತಾಡ್ತಾನೆ. ಯಾಕೆ ನಕಾರಾತ್ಮಕವಾಗಿ ಮಾತಾಡ್ತೇನೆ ಅಂಥೇಳಿ ನೋಡುವಾಗ ಒಂದು ಕಾರಣ ಏನಂತೇಳಿದ್ರೆ ಅವನಿಗೆ ಪ್ರಕಟಣೆ ಇಲ್ಲದೆ ಮಾತನಾಡುವಾಗ ಅದು ಮಾತು ತಪ್ಪಾಗ್ಬಿಡ್ತದೆ. ಕೆಲವು ಸಾರಿ ನಾವು ಮಾತಾಡ್ತೇವೆ, ಆದರೆ ಮಾತಿನಲ್ಲಿ ಕೆಲವು ಸಾರಿ ದೇವರನ್ನು ಕೂಡ ಒಳಪಡಿಸ್ಬೋದು. ಯಾಕಂತೇಳಿದ್ರೆ ಇಲ್ಲಿ ನಾವು ಎಲಿಫಜನ್ನು 10 ಸಾರಿ ದೇವರ ವಿಷಯವಾಗಿ
15ನೇ ಅಧ್ಯಾಯದಲ್ಲಿ ಮಾತಾಡ್ತಾನೆ. ಕನಿಷ್ಠ 10 ಸಾರಿ 10 ಸಾರಿ ದೇವರ ವಿಷಯದಲ್ಲಿ ಮಾತಾಡಿದ್ದಾಗ್ಯೂ ಅವನು ಆಡಿದ್ದು ಯಥಾರ್ಥವಾಗಿ ಆಡಲಿಲ್ಲ, ಮಾತಾಡಲಿಲ್ಲ ಅಂತ ದೇವರ ಸಾಕ್ಷಿ, ದೇವರ ಸರ್ಟಿಫಿಕೇಟ್. ಇದರಿಂದ ನನಗೆ ಈ ರೀತಿಯಾಗಿ ಹೇಳುವಾಗಲೇ ಒಂದು ಭಯ ನನ್ನಲ್ಲಿ ಬರ್ತಾ ಇದೆ, ಆರೋಗ್ಯಕರವಾದಂಥ ಭಯ. ಅದೇನಂತ ಹೇಳಿದರೆ, ನನ್ನ ಮಾತು ಸರಿಗಿದ್ದರೂ ದೇವರ ಮುಂದೆ ಸರಿ ಇಲ್ಲದೆ ಹೋಗುವ ಸಾಧ್ಯತೆ ಇದೆ. ಆದ ಕಾರಣ ಕೀರ್ತನೆಗಾರನು ಮಾಡಿದ ಪ್ರಾರ್ಥನೆಯನ್ನು ನಾವುಗಳು ಉಪಯೋಗ ಮಾಡುವಂಥದ್ದು ಒಳ್ಳೆಯದು. ಕೀರ್ತನೆಗಾರನು ಏನು ಪ್ರಾರ್ಥನೆ ಉಪಯೋಗ ಮಾಡಿದ್ದಾನೆ ಅಂದರೆ, ಕೀರ್ತನೆ 139 23ನೇ ವಚನದಲ್ಲಿ, ದೇವಾ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು, ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ಆದ ಕಾರಣ ದೇವರು ಸತತವಾಗಿ ನಮ್ಮ ಹೃದಯಗಳನ್ನು ದೇವರು ಬಲ್ಲವನಾಗಿರ್ತಾನೆ. ಹೃದಯ ಶುದ್ಧಿ ಮಾಡಿಕೊಂಡು ನಾವು ಮಾತಾಡಬೇಕೆಂಬುದಾಗಿ ದೇವರು ಅಪೇಕ್ಷೆ ಪಡ್ತಾನೆ ರೀ. ಒಂದು ವೇಳೆ ತಿಳಿದೋ ತಿಳಿಯದೆಯೋ ನಾವು ತಪ್ಪು ಮಾಡುವಂಥ ಸಾಧ್ಯತೆ ಇದೆ. ಆದ ಕಾರಣ ಅಂಥ ಸಂದರ್ಭದಲ್ಲಿ ದೇವರ ಸಹಾಯಕ್ಕಾಗಿ ಮಾತಾಡುವಾಗ ಕೂಡ ದೇವರ ಸಹಾಯ ನಮಗೆ ಬೇಕು, ಖಂಡಿತವಾಗಿ. ಈಗ ಅದನ್ನು ಹೆಚ್ಚಾಗಿ ನಾನು ಗ್ರಹಿಸುವಾತನಾಗಿದ್ದೇನೆ. ಸರಿ, ಇವನು ಈ ರೀತಿಯಾಗಿ ಎಲಿಫಜನು 35 ವಚನಗಳು ಒಳಗೊಂಡಂಥ ಒಂದು ಅಧ್ಯಾಯದಲ್ಲಿ ಪ್ರತಿಕ್ರಿಯೆ ಯೋಬನಿಗೆ ನೀಡ್ತಾನೆ. ಆ ರೀತಿಯಾಗಿ ಚೋಫರನು ಮಾತಾಡಿದಂಥ ಮಾತಿಗೆ 3 ಅಧ್ಯಾಯಗಳಲ್ಲಿ ಯೋಬನು ಉತ್ತರ ಕೊಡ್ತಾನೆ. ಯೋಬನಿಗೆ ಉತ್ತರವಾಗಿ ಎಲಿಫಜನು ಮಾತಾಡ್ತಾನೆ. ಅದಕ್ಕೆ ಯೋಬನಿಗ ಇನ್ನು 2 ಅಧ್ಯಾಯಗಳಲ್ಲಿ ಅಂದರೆ 16, 17ರಲ್ಲಿ ಉತ್ತರ ಕೊಡ್ತಾನೆ. ಏನಂತ ಹೇಳ್ಬಿಟ್ಟು ನಾವು ನೋಡೋಣ ಮುಂದಿನ ಅಧ್ಯಯನದಲ್ಲಿ. 15ನೇ ಅಧ್ಯಾಯ ಯೋಬನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.